ಕೆಲ ದಿನಗಳಲ್ಲಿ ಮಳೆಗಾಲ ಆರಂಭವಾಗುತ್ತಿದ್ದು ನೋಡಲ್ ಅಧಿಕಾರಿಗಳು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಜನರಿಂದ ದೂರುಗಳು ಬಾರದ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ಎಸ್ ವೈದ್ಯ ಅವರು ಹೊನ್ನಾವರದಲ್ಲಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಹೊನ್ನಾವರ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ರಾಜ್ಯದ ಮೀನುಗಾರಿಕೆ ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳು ವೈದ್ಯ ಅಧ್ಯಕ್ಷತೆಯಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಅಧಿಕಾರಿಗಳಿಗೆ ಸಲಹೆ ಸೂಚನೆ ನೀಡಿದರು. ಸಭೆ ಆರಂಭದಲ್ಲಿ ಭಟ್ಕಳದಲ್ಲಿ ಸಂಭವಿಸಿದ ಜಲ ದುರಂತದಲ್ಲಿ ಮೃತರಾದ 11 ಮಂದಿಯ ಆತ್ಮಗಳ ಸದ್ಗತಿಗಾಗಿ ಪ್ರಾರ್ಥಿಸಿ ಮೌನಾಚರಣೆ ನಡೆಸಲಾಯಿತು. ಕೆಲವೇ ದಿನದಲ್ಲಿ ಮಳೆಗಾಲ ಬರಲಿದ್ದು ಎಲ್ಲ ನೋಡಲ್ ಅಧಿಕಾರಿಗಳು ಜಾಗೃತಿ ವಹಿಸಿ ಹೆಸ್ಕಾಂ ಅರಣ್ಯ ಇಲಾಖೆಯ ಅಧಿಕಾರಿಗಳು ವಿಶೇಷ ಗಮನ ಹರಿಸಿ ಕೆಪಿಸಿಯವರು ಡ್ಯಾಂ ಭರ್ತಿಯ ಬಗ್ಗೆ ಎಚ್ಚರಿಕೆ ವಹಿಸಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವಂತೆ ಸಚಿವರು ಸೂಚಿಸಿದರು. ಹಲವು ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ. ಕೋಟಿಗಟ್ಟಲೆ ಅನುದಾನ ಬರುತ್ತದೆ. ಹಲವು ಕಾಮಗಾರಿಗಳಿಗೆ ಇತ್ತೀಚೆಗೆ ಚಾಲನೆ ನೀಡಲಾಗಿದೆ. ಎಲ್ಲ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡುವವನು ನಾನಲ್ಲ. 5-10 ಲಕ್ಷದ ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆಯುತ್ತಿದೆ. ಕೋಟಿಗಟ್ಟಲೆ ಅನುದಾನ ತಂದು ಒಂದೇ ಕಡೆ ಚಾಲನೆ ಕೊಡುತ್ತಿದ್ದೇನೆ ಎಂದು ತಿಳಿಸಿದರು. ಜಿಲ್ಲಾವಾರು ತಗೊಂಡ್ರೆ 3ನೇ ನಂಬರ್ ನಮ್ಮ ಜಿಲ್ಲೆ ಇದೆ. ಅಭಿನಂದನೆ. ಎಲ್ಲ ಶಿಕ್ಷಕರಿಗೂ ಅಭಿನಂದನೆ. ಶಾಲೆ ಸ್ಟಾರ್ಟ್ ಆದ ತಕ್ಷಣ ಎಲ್ಲ ಶಿಕ್ಷಕರಿಗೂ ಕರೆದು ಅಭಿನಂದಿಸಬೇಕು ಅಂತ ಇದ್ದೀನಿ. ನೀವು ಅದರ ಜವಾಬ್ದಾರಿ ವಹಿಸ್ಕೊಂಡು ಅವರು ಎಲ್ಲವನ್ನ ತ್ಯಾಗ ಮಾಡಿ ಮಕ್ಕಳನ್ನ ರೆಡಿ ಮಾಡ್ತಾರೆ. ಹೆಚ್ಚು ಕಡಿಮೆ 100 ಇದೆ. ಏನಾಯಿತು ಏನು ತಿಳ್ಕೊಂಡು ನಾನು ಹೇಳಿ ಎಲ್ಲ ವ್ಯವಸ್ಥೆ ಇಲ್ಲದೆ ಅಲ್ಲಿ ಓಪನ್ ಮಾಡೋದು ಸರಿ ಆಗೋದಿಲ್ಲ. ಮತ್ತು 3 ಡಾಕ್ಟ್ರು, ಒಂದು 24 ಜನ ಸ್ಟಾಫು, ಮಂತ್ರಿಗಳು ಅದೆಲ್ಲ ಬಂದ್ರ ಅಥವಾ ಸ್ಯಾಂಕ್ಷನ್ ಮಾಡಿಸಿ ಸ್ಯಾಂಕ್ಷನ್ ಆಗಿದೆ. ಹಾಗಾಗಿ ಗೊತ್ತು. ನಾವು 5 ಡಾಕ್ಟರ್ ಡಿಮ್ಯಾಂಡ್ ಮಾಡಿದ್ರು, 3 ಡಾಕ್ಟರ್ ಕೊಡಿದ್ದಾರೆ. ಅದನ್ನು ನೋಡ್ಕೊಡಿ. ಇಮಿಡಿಯೇಟ್ ಮಂತ್ರಿದು ಫಾಲೋಅಪ್ ಮಾಡಿ ಅದು ಆಗಬೇಕು. ಇದು ಕಷ್ಟದಲ್ಲಿರುವವರು ಅವರು ಮಾತ್ರ ಅಲ್ಲ, ಅವ್ರ ತಂದೆ ತಾಯಿನೂ ಅವಲಂಬಿತರು ಕಷ್ಟದಲ್ಲಿರ್ತಾರೆ. ಇನ್ನೊಂದು ಕಡೆ ನೀನು ಹೇಳ್ತೇವೆ ಮೆಡಿಸಿನ್ ತಗೊಳ್ಳಿಕ್ಕೆ ದುಡ್ಡಿಲ್ಲ ಅಂತ. ನಾವು ಎಂಡೋಸಲ್ಫನ್ಗೆ ಅಲ್ಲಿ ಕೊಡಬೇಕು ಅನ್ನೋದಿಲ್ಲ. ಅವ್ರಿಗೆ ಇಲ್ಲಿ ಪೇಷಂಟ್ ಅನ್ನಿ ಅವ್ರ ಹೆಸರು ಬರೆದು ಇಲ್ಲಿಂದ ಮೆಡಿಸಿನ್ ಕೊಡ್ಬೋದು ಅವ್ರಿಗೆ. ನಂತರ ಆರೋಗ್ಯ ಇಲಾಖೆಯ ಚರ್ಚೆಯಲ್ಲಿ ಮುಖ್ಯ ಆಸ್ಪತ್ರೆಗೆ 3 ವೈದ್ಯರು, 24 ಸಿಬ್ಬಂದಿ ನೇಮಕವಾಗಿದೆ. ತಾಲೂಕಿನಲ್ಲಿ 2 ಆರೋಗ್ಯ ಉಪಕೇಂದ್ರ ಸಿದ್ಧವಾಗಿರುವ ಬಗ್ಗೆ ವೈದ್ಯಾಧಿಕಾರಿ ವೈಶಾಲಿ ನಾಯ್ಕ್ ತಿಳಿಸಿದರು. ತಾಲೂಕು ಆಸ್ಪತ್ರೆಯ 3 ವೈದ್ಯರು ಕೊರತೆ ಇರುವ ಬಗ್ಗೆ ಡಾಕ್ಟರ್ ರಾಜೇಶ್ ಕಿಣಿ ಸಭೆಯ ಗಮನಕ್ಕೆ ತಂದರು. ಯಾವುದೇ ಔಷಧಿಯನ್ನ ಹೊರಗಿನ ಮೆಡಿಕಲ್ನಿಂದ ಚೀಟಿ ಬರೆದು ಕೊಡಬಾರದು. ಜನರು ಔಷಧಕ್ಕಾಗಿ ಅಲೆದಾಡುವಂತಾಗಬಾರದು. ಅಂತಹ ಪ್ರಕರಣಗಳು ಕಂಡು ಬಂದರೆ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದರು. ಇರುವರಲ್ಲಿ ಮಂಗನ ಕಾಯಿಲೆ ತಾಲೂಕಿನಲ್ಲಿ ಕಾಣಿಸಿಕೊಂಡಿದೆ ಎಂದರು. ಎಂಡೋಸಲ್ಫಾನ್ ಬಗ್ಗೆ ವಿಸ್ತೃತ ಚರ್ಚೆ ನಡೆದು ಅವರಿಗೆ ಔಷಧಗಳ ಕೊರತೆಯ ಬಗ್ಗೆ ಗರಂ ಆದ ಸಚಿವರು ಸರಿಯಾಗಿ ನಿಭಾಯಿಸುವಂತೆ ಆದೇಶಿಸಿದರು. ಶಿಕ್ಷಣ ಇಲಾಖೆ ಚರ್ಚೆಯಲ್ಲಿ ಈ ಬಾರಿ SSLC ಪರೀಕ್ಷೆಯಲ್ಲಿ ತಾಲೂಕಿನ ವಿದ್ಯಾರ್ಥಿಗಳ ಸಾಧನೆಗೆ ಶಿಕ್ಷಕರಿಗೆ ಅಭಿನಂದಿಸಲಾಯಿತು. ತಾಲೂಕಿನಲ್ಲಿ 17 ಶಾಲೆಯ ಕೊಠಡಿ, 15 ಶಾಲೆಯ ಮೇಲ್ಛಾವಣಿ ದುರಸ್ತಿಯಾಗಬೇಕು ಎಂದು ಅಧಿಕಾರಿಗಳು ತಿಳಿಸಿದಾಗ ತೀವ್ರ ಹಾನಿಯಾದರೆ ನೂತನ ಕೊಠಡಿ ನಿರ್ಮಿಸಿ ಎಂದು ಸಚಿವರು ಸೂಚಿಸಿದರು. ತಾಲೂಕಿನ ಹಡಿನಬಾಳದಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಜಾಗದ ಅಗತ್ಯ ಇರುವ ಬಗ್ಗೆ ಕೃಷಿ ಅಧಿಕಾರಿಗಳು ಬೇಡಿಕೆ ಇಟ್ಟರು. ಮೀನುಗಾರಿಕೆಗೆ ತೆರಳಿ ಸಮಯದಲ್ಲಿ ಮೃತಪಟ್ಟ 20 ಪ್ರಕರಣದಲ್ಲಿ ಇದುವರೆಗೆ 1,10,00,000 ಪರಿಹಾರ ನೀಡಿರುವುದಾಗಿ ಅಧಿಕಾರಿಗಳು ತಿಳಿಸಿದರು. ತಾಲೂಕಿನಲ್ಲಿ 1 ಅಂಗನವಾಡಿ ಶಿಕ್ಷಕಿ, 10 ಸಹಾಯಕರ ಹುದ್ದೆ ಖಾಲಿ ಇದ್ದು ಶೀಘ್ರ ಭರ್ತಿ ಮಾಡುವುದಾಗಿ ತಿಳಿಸಿದರು. 40 ಅಂಗನವಾಡಿ ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿರುವುದರಿಂದ ಕಾಯಂ ಸ್ಥಳ ಹುಡುಕುವಂತೆ ಬಹುದಿನದಿಂದ ಹೇಳಿದರೂ ಪ್ರಯೋಜನವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ತಾಲೂಕಿನಲ್ಲಿ ನಿರಂತರವಾಗಿ ವಿದ್ಯುತ್ ಕಡಿತದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಸಚಿವರು ಸಾಕಷ್ಟು ಸಿಬ್ಬಂದಿ ಸಲಕರಣೆ ಇದ್ದರೂ ವಿದ್ಯುತ್ ಕಡಿತದ ಕಾರಣ ಕೇಳಿದರು. 1912 ಹೆಲ್ಪ್ ಲೈನ್ ಆಗಿದ್ದು ಸಾರ್ವಜನಿಕರು ದೂರು ನೀಡಿದಾಗ ತಕ್ಷಣ ಸರಿಪಡಿಸಲು ಮುಂದಾಗುತ್ತಿದ್ದೇವೆ ಎಂದು ಅಧಿಕಾರಿಗಳು ತಿಳಿಸಿದರು. ಬಳಕೂರು ಇಡಗುಂಜಿ ರಸ್ತೆ ನಿರ್ಮಾಣ ಅಸಮರ್ಪಕವಾಗಿ ಕಾಮಗಾರಿ ಮುಗಿಸದ ಗುತ್ತಿಗೆದಾರರನ್ನು ಬ್ಲಾಕ್ ಲಿಸ್ಟ್ಗೆ ಯಾಕೆ ಸೇರಿಸಿಲ್ಲ ಎಂದು ಪ್ರಶ್ನಿಸಿದರು. ಜಲವಳ ಕರ್ಕಿ ಬಳಕೂರು ಸೇತುವೆ ಕಾಮಗಾರಿ ಪ್ರಗತಿಯ ಬಗ್ಗೆ ಚರ್ಚಿಸಿದರು. 10 ಏತ ನೀರಾವರಿ ಕಾಮಗಾರಿ 50 ವರ್ಷದ ಹಿಂದೆ ಮಾಡಲಾಗಿತ್ತು. ಇದೀಗ 113 ಕೋಟಿ ಮಂಜೂರಾಗಿದ್ದು ಕಾಮಗಾರಿ ನಡೆದು ರೈತರಿಗೆ ಅನುಕೂಲವಾಗಲಿದೆ ಎಂದರು. ಕುಮಟಾ ಮತ್ತು ಭಟ್ಕಳ ಡಿಪೋಗೆ ಕಳೆದ 3 ವರ್ಷದಲ್ಲಿ 39 ಬಸ್ಸು ಬಂದಿದ್ದು 125 ಸಿಬ್ಬಂದಿ ನೇಮಕವಾಗಿದೆ ಎಂದರು. ಕೆಪಿಸಿ ಆರಂಭವಾಗಿ 25 ವರ್ಷದಲ್ಲಿ 1 ರೂಪಾಯಿ ಬಂದಿರಲಿಲ್ಲ. ಈ ಬಾರಿ CSR ಮೂಲಕ 4.5 ಕೋಟಿ ಬಂದಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು. ಅಬಕಾರಿ, ಅಗ್ನಿಶಾಮಕ, ಬಂದರು, ಅರಣ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖಾ ಅಧಿಕಾರಿಗಳು ಇಲಾಖಾವಾರು ಮಾಹಿತಿ
ಮಾಹಿತಿ ನೀಡಿದರು. ಸಭೆಯಲ್ಲಿ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ, ಆಡಳಿತಾಧಿಕಾರಿ ಎನ್ಆರ್ ಹೆಗಡೆ, ಕಾರ್ಯನಿರ್ವಾಹಕ ಅಧಿಕಾರಿ ಪುಟ್ಟೇಗೌಡ, ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಅಣ್ಣಪ್ಪ ನಾಯ್ಕ ಹಾಗೂ ವಿವಿಧ ನಾಮನಿರ್ದೇಶಿತ ಸದಸ್ಯರು ಹಾಗೂ ಅಧಿಕಾರಿಗಳು ಹಾಜರಿದ್ದರು. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.